Hello, NEET aspirants. Welcome to the new video. ಈ ವಿಡಿಯೋದಲ್ಲಿ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ನೋಡೋಣ. ಏನು ಹಾಗಂತಂದ್ರೆ ಇನ್ನೇನು ಭಾನುವಾರ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಾದ ಮೇಲೆ ಏನು ಮಾಡಬೇಕು, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಚಾಯ್ಸಸ್ ಬಗ್ಗೆ ತಿಳ್ಕೊಳ್ಳೋದು. ಚಾಯ್ಸ್ 1, 2, 3, 4 ಅಂದರೆ ಏನು ಅಂತ. ನನ್ನ ಪ್ರಕಾರ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಚಾಯ್ಸ್ 1 ಅಂದರೆ ಏನು, 2 ಅಂದರೆ ಏನು, 3 ಅಂದರೆ ಏನು, 4 ಅಂದರೆ ಏನು ಅಂತ. ಇನ್ಫಾರ್ಮೇಷನ್ ಬುಲೆಟಿನ್ ಎಲ್ಲೂ ಓದಿರ್ತೀರಾ, ವಿಡಿಯೋಸಲ್ಲೂ ನೋಡಿರ್ತೀರ. ಆದರೂ ಇನ್ನೂ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂದರೆ ಈ ಎಕ್ಸಾಮ್ ಹಿಂದಿನ ದಿನ ರಿವಿಷನ್ ಮಾಡ್ತಿರಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ, ಮತ್ತೆ ಮತ್ತೆ ರಿವೈಸ್ ಮಾಡ್ತಿರ್ತೀರ. ಯಾಕೆ ಅಂದರೆ ಅದು ಎಕ್ಸಾಮ್ ಬಂದ್ಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟು, ಅದು ತಿಳ್ಕೊಳ್ಳೇಬೇಕು, ಬಂದರೆ ನೀಟಾಗಿ ಆನ್ಸರ್ ಮಾಡಬೇಕು ಅಂತ. ಹಾಗೆ ಇದು ಚಾಯ್ಸಸ್ಸು ಅಷ್ಟೇ. ಯಾಕೆಂದರೆ ಈಗ ಯಾವುದೇ ತಪ್ಪು ಮಾಡಬಾರ್ದು. ದಿಸ್ ಇಸ್ ಯು ಆರ್ ಜಾಯ್ನಿಂಗ್ ಎ ಪ್ರೊಫೆಷನಲ್ ಕೋರ್ಸ್. ಆಮೇಲೆ ಇದು ಪ್ರೊಫೆಷನಲ್ ಕೋರ್ಸಸ್ಗೆ ಕೌನ್ಸೆಲಿಂಗ್. ಯಾವುದೇ ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ 24 ಅವರ್ಸು ನೀವು ಫ್ರೀ ಇದ್ದೀರಾ. ಹಾಗಾಗಿ ಮತ್ತೆ ಮತ್ತೆ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಆಮೇಲೆ ತೊಂದರೆನೂ ಆಗೋದಿಲ್ಲ. ಹಾಗಾಗಿ ತಿಳ್ಕೊಳ್ಳಿ. ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್, ಯು ನೀಡ್ ಟು ಎಕ್ಸಸೈಸ್ ಒನ್ ಆಫ್ ದ ಚಾಯ್ಸ್. ಯಾವುದಾದ್ರೂ ಒಂದು ಚಾಯ್ಸ್ ಎಕ್ಸಸೈಸ್ ಮಾಡಲೇಬೇಕು. ನೀವು ಯಾವುದೋ ಚಾಯ್ಸ್ ಎಕ್ಸರ್ಸೈಸ್ ಮಾಡಲಿಲ್ಲ ಅಂದರೆ ನಿಮ್ಮ ಸೀಟು ಹೋಗುತ್ತೆ, ಪ್ಲಸ್ ಮುಂದಿನ ರೌಂಡ್ಗೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಕ್ಯಾಂಡಿಡೇಟ್ ಮುಂದೆ ಯಾವ್ಯಾವ ಚಾಯ್ಸ್ ಇರುತ್ತೆ ಅಂದರೆ ಈ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, 2, 3, 4. ಮೋಸ್ಟ್ ಇಂಪಾರ್ಟೆಂಟು ಚಾಯ್ಸ್ 1 ಅಂದರೆ ನಿಮಗೆ ಇಷ್ಟ ಆಗಿರೋ ಸೀಟ್ ಅಲಾಟ್ ಆಗಿದೆ. ನೀವು ಪ್ರಯಾರಿಟಿ ಕೊಟ್ಟಿದ್ದೀರಾ. 1, 2, 3, 4, 5 ಎಲ್ಲ 64 ಕಾಲೇಜು ಕೊಟ್ಟಿದ್ದೀರಾ. ಆಮೇಲೆ GMP ಕ್ಯಾಟಗರಿಯಲ್ಲೂ ಕೊಟ್ಟಿದ್ದೀರಾ. ನಿಮಗೆ ಚಾಯ್ಸ್ 1 ಪ್ರಯಾರಿಟಿ 1 ಅಲಾಟ್ ಆಗಿಬಿಟ್ಟಿದೆ. ಟಾಪ್ ಮೋಸ್ಟ್ ಪ್ರಯಾರಿಟಿ ನೀವು ಕೊಟ್ಟಿದ್ದೀರಾ. BMC ಸಿಕ್ಬಿಟ್ಟಿದೆ ನಿಮ್ಗೆ. ಇನ್ನು ಕರ್ನಾಟಕದಲ್ಲಿ ಅದಕ್ಕಿಂತ ಒಳ್ಳೆ ಕಾಲೇಜು ಅಂತ ಯಾವುದೂ ಕಾಣ್ತಿಲ್ಲ. ಸೊ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಟ್ ಆಗಬಹುದು. ಇಲ್ಲ ನಿಮಗೆ ಫಸ್ಟ್ ರೌಂಡಲ್ಲಿ ಅಡ್ಮಿಟ್ ಆಗೋಕ್ಕಾಗಲ್ಲ ಅಂದರೆ ಚಾಯ್ಸ್ 2 ಕೊಟ್ಬಿಟ್ಟು ಸಹ ಮತ್ತೆ ಅದೇ ಕಾಲೇಜ್ಗೆ ಅಡ್ಮಿಟ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಸೊ ಚಾಯ್ಸ್ 1 ಅಂದರೆ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನಿಮಗೆ ಸಮಾಧಾನ ಇದೆ, ಸಂತೋಷ ಇದೆ, ನೀವು ಇಷ್ಟಪಟ್ಟಂತಹ ಟಾಪ್ ಮೋಸ್ಟ್ ಪ್ರಯಾರಿಟಿ ಇರೋ ಕಾಲೇಜೇ ನಿಮ್ಗೆ ಸಿಕ್ಬಿಟ್ಟಿದೆ. ನಿಮಗೆ ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೂ ಇಷ್ಟ ಇದೆ. ಯು ಆರ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಕಾಲೇಜ್. ಫೀಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಅದರಿಂದ ನಿಮ್ಮನ್ನು ಮುಂದಿನ ಯಾವುದೇ ಸುತ್ತುಗಳಿಗೆ ಕನ್ಸಿಡರ್ ಮಾಡಬೇಡಿ ಅಂತ ಅರ್ಥ. ಮುಂದಿನ ಯಾವುದೇ ಸುತ್ತುಗಳು, ನೀಟ್ ಕೌನ್ಸಿಲಿಂಗು ಇಲ್ಲಾಂದರೆ CET ಕೌನ್ಸಿಲಿಂಗ್, ಇಂಜಿನಿಯರಿಂಗು, ಫಾರ್ಮಸಿ, AGBC ಯಾವುದಕ್ಕೂ ಕನ್ಸಿಡರ್ ಮಾಡಬೇಡಿ. ನಾನು ಕಾಲೇಜ್ಗೆ ಅಡ್ಮಿಟ್ ಆಗ್ತಾ ಇದ್ದೀನಿ ಅಂತ ಅರ್ಥ ಚಾಯ್ಸ್ 1 ಅಂದರೆ. ಹಾಗೆ ಇನ್ನೂ ಚಾಯ್ಸ್ 1 ಅಂದರೆ ಏನರ್ಥ ಅಂದರೆ ನೀವು ಫೀಸ್ ಸಹ ಪೇ ಮಾಡ್ತೀರಾ. ಹೇಗೆ ಪೇ ಮಾಡಬೇಕು ಅಂದರೆ ಸಿಂಪಲ್ ಮೆಥಡ್. 2-3 ಮೆಥಡ್ ಇದೆ, ಬಟ್ ನಾನು ಒಂದೇ ಮೆಥಡ್ ಹೇಳ್ತೀನಿ. ಡೌನ್ಲೋಡ್ ಇ-ಚಲನ್. ಎಲ್ಲಿಂದ ಇ-ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ KEA ಪೋರ್ಟಲ್ನಿಂದನೇ ಇ-ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ಗೆ ಹೋಗಿ ಫೀಸ್ ಕಟ್ಟಿ ಆ ಒರಿಜಿನಲ್ ರಿಸೀಟ್ನ ಸೇಫಾಗಿ ಇಟ್ಕೊಳ್ಳಿ. ಆಮೇಲೆ ಒಂದು 3 hours 4 hours ಒಂದೊಂದ್ಸರಿ ಅರ್ಧ ದಿನ ಆದಮೇಲೆ KEA ವೆಬ್ಸೈಟ್ಗೆ ಹೋಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಡೆಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ KEA ಇಫ್ ಯು ಆರ್ ಜಾಯ್ನಿಂಗ್ ಎ ಪ್ರೈವೇಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜಲ್ಲಾದರೆ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಲೇಟರ್ ಆನ್ ಐ ವಿಲ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್. ಸೊ ಪ್ರೈವೇಟ್ ಕಾಲೇಜವರಾದರೆ ಡೆಪಾಸಿಟ್ ಮಾಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಡೆಪಾಸಿಟ್ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ರಿಪೋರ್ಟ್ ಆದಮೇಲೆ ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಲಾಗಿನ್ ಆಗಬೇಕು ನೀವು KEA ಪೋರ್ಟಲಲ್ಲಿ ಯೂಸಿಂಗ್ ಯುವರ್ ಲಾಗಿನ್ ID ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ರಿಪೋರ್ಟ್ ಟು ದ KEA ದಟ್ ಯು ಹ್ಯಾವ್ ಜಾಯಿನ್ ದ ಕಾಲೇಜ್. ನಾನು ಇಂಥ ಕಾಲೇಜ್ ಜಾಯ್ನ್ ಆಗಿದ್ದೀನಿ ಅಂತ ರಿಪೋರ್ಟ್ ಆದರೆ ಅದು ಕಂಪ್ಲೀಟ್ ಪ್ರೊಸೀಜರ್. ಅಕಸ್ಮಾತ್ ಲಾಸ್ಟ್ ಸ್ಟೆಪ್ ಮಿಸ್ ಆಗೋಯ್ತು, ನೀವು KEA ಪೋರ್ಟಲಲ್ಲೇ ಅಪ್ಡೇಟ್ ಮಾಡಿಲ್ಲ ನಾನು ಹೋಗಿ ಜಾಯ್ನ್ ಆಗಿದ್ದೀನಿ ಅಂತ. ಸಂತೋಷ ಆಯಿತು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ, ಸ್ವೀಟ್ಸ್ ಎಲ್ಲ ಹಂಚಿದ್ದೀರಾ, ಮರ್ತೋದ್ರಿ, ಏನಾಗುತ್ತೆ? If a candidate fails to report back to KEA that he or she has joined, then seat will be cancelled even though they might have physically joined. ನೀವು ಫಿಸಿಕಲಿ ಕಾಲೇಜ್ ಜಾಯಿನ್ ಆಗಿದ್ರು KEA ಪೋರ್ಟಲ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಈಚ್ ಆ್ಯಂಡ್ ಎವರಿ ಸ್ಟೆಪ್ಪು ನೀಟಾಗಿ ನೋಡ್ಕೊಳ್ಳಿ, ಅದನ್ನೇ ಫಾಲೋ ಮಾಡಬೇಕಾಗತ್ತೆ. Further, any candidate who has paid the fees and obtained the admission order and fails to report to the college, ಫೀಸು ಕಟ್ಟಿದ್ದೀರಾ, ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಬಟ್ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೂ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಆ ಕ್ಯಾನ್ಸಲ್ ಆಗಿ ಅದು ಸೆಕೆಂಡ್ ರೌಂಡ್ಗೆ ಬೇರೆಯವ್ರಿಗೆ ಸೀಟ್ ಹೊರಟೋಗುತ್ತೆ. ನಿಮ್ಗೆ ಯಾವುದೇ ಹಕ್ಕಿರಲ್ಲ ಆ ಸೀಟ್ ಮೇಲೆ. ಆಮೇಲೆ ನಿಮ್ಮನ್ನು ಸೆಕೆಂಡ್ ರೌಂಡ್ಗೂ ಸಹ ಅಲೌ ಮಾಡೋದಿಲ್ಲ. ಸಚ್ ಸೀಟ್ ಶಲ್ ರಿವರ್ಟ್ ಬ್ಯಾಕ್ ಟು ದ ಪೂಲ್ ಆ್ಯಂಡ್ ಫೀ ಪೇಡ್ ಬೈ ದೆಮ್ ವಿಲ್ ಬಿ ಫೋರ್ಫಿಟೆಡ್. ನೀವು ಕಟ್ಟಿರೋ ಫೀಸನ್ನ ಮುಟ್ಟುಗೋಲು ಹಾಕೋತಾರೆ.
ಏನು ಇಂಪ್ಲಿಕೇಶನ್ ಪರಿಣಾಮ ಏನು ಚಾಯ್ಸ್ ಒನ್ ಅಂದರೆ ನೀವು ಮುಂದಿನ ಯಾವುದೇ ಸುತ್ತುಗಳು ಯಾವುದೇ ಕೋರ್ಸಸ್ಗೂ ಸಹ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನೀವು ಅಡ್ಮಿಷನ್ ಆಗಿಬಿಟ್ಟಿದ್ದೀರಾ. ಏನು ಇಂಪಾರ್ಟೆಂಟು ನೀವು ನೋಡಬೇಕಾಗಿರೋದು, ಬಿಫೋರ್ ಆಪ್ಟಿಂಗ್ ದಿಸ್ ಚಾಯ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಮೇಕ್ ಶೂರ್ ದಟ್ ಹಿ ಆರ್ ಶಿ ಕೆನ್ ನಾಟ್ ಕಮ್ ಬ್ಯಾಕ್ ಟು ದ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಇನ್ UG NEET 2024 ಆರ್ UGCET 2024. ಮತ್ತೆ ನೀವು ಆಪ್ಷನ್ ಎಂಟ್ರಿಗೆ ಇಲ್ಲ ಆಪ್ಷನ್ ಮಾಡಿಫೈ ಮಾಡೋದಕ್ಕೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಿಮ್ಗೆ ಇಷ್ಟ ಇದೆ, ನೀವು ಅಡ್ಮಿಟ್ ಆಗ್ತಾ ಇದ್ದೀರಾ. ಮತ್ತೆ ಇನ್ನು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಪಡೋದ್ರಲ್ಲಿ ಮೀನಿಂಗ್ಲೆಸ್. ನೆಕ್ಸ್ಟ್ ಚಾಯ್ಸ್ 2 ಯಾರು ಕೊಡ್ತಾರೆ? ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನಿಮ್ಮ ಸೀಟ್ ಅಲಾಟ್ ಆಗಿದ್ದಿಲ್ಲ, ಅದ್ರ ಬಗ್ಗೆ ಸಮಾಧಾನ ಇದೆ, ಬಟ್ ಇನ್ನೂ ತುಂಬ ಆಸೆ ಇದೆ, ಅಪ್ಗ್ರೇಡ್ ಆಗಬಹುದು ಇದು ಅಂತ. ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಣ, ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ. ನನ್ನ ಮೋಸ್ಟ್ ಫೇವ್ರೇಟ್ ಚಾಯ್ಸ್ ಅಂದರೆ ಚಾಯ್ಸ್ 2. ಏಕೆಂದರೆ ಈ ಕೌನ್ಸಿಲಿಂಗಲ್ಲಿ ಪೇಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪೇಷನ್ಸು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ತುಂಬ ದಿನ ಆಯಿತು, 2 ತಿಂಗಳು 3 ತಿಂಗಳು ಅರ್ಜೆಂಟಾಗಿ ನಾನು ಹೋಗಿ ಸೇರ್ಕೊಳ್ಳೋಣ ಅಂತ ಸೇರಿಕೊಂಡ್ರೆ ಒಂದು ಬೆಟರ್ ಸೀಟ್ ಮಿಸ್ ಆಗಬಹುದು. ಆದ್ದರಿಂದ ಚಾಯ್ಸ್ 2 ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ನಿಮ್ಮ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಯು ವಿಲ್ ಬಿ ಹೋಲ್ಡಿಂಗ್ ದಟ್ ಸೀಟ್ ಆ್ಯಂಡ್ ವೇಟಿಂಗ್ ಫಾರ್ ದ ಅಪ್ಗ್ರೇಡೇಷನ್. ನಿಮ್ಗೆ ಆ ಸೀಟು ಸಮಾಧಾನ ಇದೆ, ಬಟ್ ಮುಂದಿನ ಸುತ್ತಿಗೆ ಭಾಗವಹಿಸೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಸಚ್ ಕ್ಯಾಂಡಿಡೇಟ್ಸ್ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್. ಗೌರ್ಮೆಂಟ್ ಕಾಲೇಜ್ ಆದರೆ ಒಂದು 60-65 ಸಾವಿರ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಆದರೆ 1.5 ಲಕ್ಷ, ಇಲ್ಲ ಪ್ರೈವೇಟ್ ಸೀಟ್ ಆದರೆ 13 ಲಕ್ಷ, 20 ಲಕ್ಷ, 22 ಲಕ್ಷ, ಈ ಥರ ನೀವು ಫೀಸು ಪೇ ಮಾಡಬೇಕು. ಬೈ ಡೌನ್ಲೋಡಿಂಗ್ ದ ಚಲನ್ ಅಲಾಟೆಡ್ ಡೀಟೇಲ್ಸ್ ಫ್ರಮ್ KEA ವೆಬ್ಸೈಟ್ ಫಾರ್ ದ ಸೀಟ್ ಕನ್ಫರ್ಮ್ಡ್ ಆರ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಆ್ಯಂಡ್ ಡೆಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ನನ್ನ ಪ್ರಕಾರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೋ ಕೊಡೋ ಅಗತ್ಯ ಇಲ್ಲ, ಬಟ್ ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಕೊಟ್ಟಿದ್ದಾರೆ, ನೀವು ಫೀಸ್ ಕಟ್ಟಿದ್ರೆ ಸಾಕು. ನಿಮ್ಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಹೈಯರ್ ಆಪ್ಷನ್ಸ್ ಏನಾದ್ರೂ ಅಲಾಟ್ ಆಯಿತು, ಫಾರ್ ಎಕ್ಸಾಂಪಲ್ ನಿಮಗೆ 35th ಕಾಲೇಜ್ ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, ಏನಾದರೂ ನಿಮಗೆ 25th ಕಾಲೇಜ್ ಅಲಾಟ್ ಆಯಿತು ಸೆಕೆಂಡ್ ರೌಂಡಲ್ಲಿ. ಫಸ್ಟ್ ರೌಂಡಲ್ಲಿ 35th ಪ್ರಯಾರಿಟಿ, ಈಗ ಸೆಕೆಂಡ್ ರೌಂಡಲ್ಲಿ 25th ಪ್ರಯಾರಿಟಿ ಅಲಾಟ್ ಆದರೆ ಈ 35th ಪ್ರಯಾರಿಟಿ ಕಾಲೇಜ್ ಬೇರೆಯವ್ರಿಗೆ ಹೋಗಿರುತ್ತೆ. ಮತ್ತು ನೀವು KEA ಮುಂದೆ ಹೋಗಿ ಹೇಳೋದಕ್ಕಾಗಲ್ಲ, ನನಗೆ 35th ಕೊಡಿ 25th ಬೇಡ ಅಂತ ಹೇಳೋದಕ್ಕಾಗಲ್ಲ. ಈ 35th ಬೇರೆಯವ್ರಿಗೆ ಹೋಗಿರುತ್ತೆ, ನಿಮಗೆ 25th ಅಲಾಟ್ ಆಗುತ್ತೆ. ಒಂದೊಂದು ಸರಿ ಅಲ್ಲ, ಯಾವುದೂ ಅಲಾಟ್ ಆಗಲ್ಲ, ನಿಮ್ಗೆ 35th ಇತ್ತಲ್ವ ಅದೇ ಉಳ್ಕೊಂಡಿರುತ್ತೆ. ಯಾಕೆಂದರೆ ಎಲ್ಲರೂ ಹೊರಗೆ ಹೋಗ್ತಾರೆ, ಎಲ್ಲರೂ ಬುದ್ಧಿವಂತರು. UG NEET ಕೌನ್ಸಿಲಿಂಗಲ್ಲಿ ಎಲ್ಲರೂ ಮಿನಿಮಮ್ ಚಾಯ್ಸ್ 2 ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಕ್ಯಾಂಡಿಡೇಟ್ಸು ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲ ಹೋಲ್ಡಲ್ಲಿ ಇಟ್ಕೊಂಡ್ರೆ ನೀವು ಅಪ್ಗ್ರೇಡ್ ಆಗೋದಕ್ಕಾಗೋದಿಲ್ಲ. ಯಾರಾದರೂ ಒಂದಷ್ಟು ಸ್ಟೂಡೆಂಟ್ಸು ಈ ಸ್ಟೇಟ್ ಕೌನ್ಸಿಲಿಂಗ್ ಬಿಟ್ಟು ಸೆಂಟ್ರಲ್ ಕೌನ್ಸಿಲಿಂಗ್ ಏನಾದರೂ ಹೋಗಿದ್ದರೆ ಅಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾಗ ಅವಾಗ ಒಂದಷ್ಟು ಸೀಟ್ಸ್ ಖಾಲಿ ಆಗುತ್ತೆ, ಆಗ ಅಪ್ಗ್ರೇಡ್ ಆಗುತ್ತೆ. If higher options are allotted, then earlier allotted seat gets cancelled automatically. ನಿಮ್ಗೆ ಹೈಯರ್ ಆರ್ಡರ್ ಆಪ್ಷನ್ನು ಸಿಕ್ತು ಅಂದರೆ ಆಟೋಮೆಟಿಕ್ ಆಗಿ ಮೊದಲು ಸಿಕ್ಕಂಥ ಸೀಟು ಕ್ಯಾನ್ಸಲ್ ಆಗುತ್ತೆ. If higher option seats are not allotted, then earlier allotted shall remain in candidates favor. ನಿಮ್ಗೆ ಯಾವುದು ಬೇರೆ ಸೀಟ್ ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ಸೀಟ್ ನಿಮ್ಮ ಹತ್ರನೇ ಇರುತ್ತೆ, ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ. ಇಂಪ್ಲಿಕೇಶನ್ ಏನು? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರನ್, ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಮುಂದಿನ ಸುತ್ತಿಗೆ ನೀವು ಭಾಗವಹಿಸಬಹುದು, ನಿಮ್ಮ ಸೀಟು ನಿಮ್ಮ ಕೈಯಲ್ಲೇ ಇರುತ್ತೆ. ತುಂಬ ಜನಕ್ಕೆ ಡೌಟ್ ಎವ್ರಿ ಇಯರ್ ಬರ್ತಾ ಇರುತ್ತೆ, ಅದಕ್ಕೆ KEA ಅವರು ಇನ್ಫಾರ್ಮೇಷನ್ ಬುಲೆಟಿನಲ್ಲೇ ಕೊಟ್ಬಿಟ್ಟಿದ್ದಾರೆ. ದಿರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಆ್ಯಂಡ್ ನ್ಯೂಲಿ ಅಲಾಟೆಡ್ ಸೀಟ್. ನಿಮ್ಮ ಹತ್ರ 2 ಸೀಟ್ ಯಾವಾಗಲೂ ಇರೋದಿಲ್ಲ. ಫಸ್ಟ್ ರೌಂಡ್ ಸೀಟು ಸೆಕೆಂಡ್ ರೌಂಡ್ ಸೀಟು ಕೊಟ್ಕೊಂಡು ನಿಮ್ಮನ್ನು ಯಾರೂ ಕೇಳೋದಿಲ್ಲ ಯಾವ್ದು ಸೀಟಪ್ಪ ಬೇಕು ನಿನಗೆ ಅಂತ. ಯಾಕೆಂದರೆ ಹೊಸದಾಗಿ ಅಲಾಟ್ ಆಯಿತು ಅಂದರೆ ಹಿಂದಿನ ಫಸ್ಟ್ ರೌಂಡ್ ಅಲಾಟ್ ಆಗಿರೋ ಸೀಟು ಬೇರೆಯವ್ರಿಗೆ ಅಲಾಟ್ ಆಗಲೇಬೇಕು. Candidate has to compulsorily join the selected college allotted in the second round seat allotment without giving any reasons or excuses. ಸೆಕೆಂಡ್ ರೌಂಡು ಮೋಸ್ಟ್ ಕ್ರೂಷಿಯಲ್ಲು. ನಿಮ್ಗೆ ಯಾವ ಸೀಟ್ ಅಲಾಟ್ ಆಗುತ್ತೆ ಅಲ್ಲಿ ಹೋಗಿ ಅಡ್ಮಿಟ್ ಆಗಲೇಬೇಕು, ಯಾವುದೇ ಕಾರಣ ಕೊಡೋದಕ್ಕಾಗೋದಿಲ್ಲ, ಯಾರು ಕೇಳೋರು ಯಾರೂ ಇರೋದಿಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಮಾತ್ರ ನೀವು ಸೇರ್ಕೊಳ್ತೀರಾ ಅನ್ನೋ ಕಾಲೇಜಸ್ ಮಾತ್ರ ಉಳಿಸ್ಕೋಬೇಕಾಗುತ್ತೆ. ಸುಮ್ಮನೆ ಯಾವುದೋ XYZ ಕಾಲೇಜ್ ಹಾಕೋದು, ಆಮೇಲೆ ನನಗೆ ಈ ಕಾಲೇಜ್ ಬೇಡ, ಈ ಕಾಲೇಜಲ್ಲಿ ಹೇಳೋಷ್ಟು ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ರೀಸನ್ಸ್ ಹೇಳಿದ್ರೆ ಕೇಳೋರು ಯಾರು ಇರೋದಿಲ್ಲ. ಇಂಪಾರ್ಟೆಂಟ್, ಫ್ರೆಶ್ ಆಪ್ಷನ್ಸ್ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ಇನ್ ದ ನ್ಯೂ ಕಾಲೇಜ್ ಕೋರ್ಸಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್. ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂದರೆ ಹೊಸ ಕಾಲೇಜು ಹೊಸ ಕೋರ್ಸ್ ಬಂದಾಗ ಮಾತ್ರ. ಇಲ್ಲಾಂದರೆ ಫಸ್ಟ್ ರೌಂಡಲ್ಲಿ ಏನು ಮಾಡಿದಿರಲ್ಲ ಅದೇ ಕಾಲೇಜಸ್ ಇರುತ್ತೆ, ರೀಆರ್ಡರ್ ಮಾಡ್ಕೋಬಹುದು. Seats will be cancelled in respect of the candidate who exercise choice 2 and fail to make payment within the stipulated time. Choice 2 ಕೊಟ್ಬಿಟ್ರಿ ಫಸ್ಟ್ ರೌಂಡಲ್ಲಿ, ಫೀಸ್ ಕಟ್ಟಿಲ್ಲ, ನಿಮ್ಮ ಸೀಟ್ ಹೋಯಿತು. ನೆಕ್ಸ್ಟು ಅಡ್ಮಿಷನ್ ಆಗಲಿಲ್ಲ, ಸೀಟ್ ಹೋಯಿತು. ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಸೀಟ್ ಸರೆಂಡರಿಂಗ್ ಬರೋಣ. ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ಟರ್ ಮೇಕಿಂಗ್ ದ ಪೇಮೆಂಟ್, ಫೀಸ್ ಕಟ್ಬಿಡ್ತೀರಾ, ಮತ್ತೆ ಮನೇಲಿ ಏನೋ ಆಗುತ್ತೆ, ಏನೋ ಡಿಸ್ಕಷನ್ ಆಗುತ್ತೆ, ಸೀಟ್ ಸರೆಂಡರ್ ಮಾಡೋಣ ಅನ್ಸುತ್ತೆ ನಿಮಗೆ, ಬೇಡ ನನಗೆ ಈ ಸೀಟು, ಫೀಸ್ ಕಟ್ಬಿಡ್ತೀರಾ, ಬಟ್ ಕಾಲೇಜ್ಗೆ ಹೋಗೋ ರಿಪೋರ್ಟ್ ಆಗೋ ಟೈಮಲ್ಲಿ ನಿಮಗೆ ಸೀಟ್ ಸರೆಂಡರ್ ಮಾಡೋಣ ಅನ್ಸುತ್ತೆ. ಇಲ್ಲ ಕಾಲೇಜ್ಗೆ ಹೋಗಿ ನೋಡ್ತೀರಾ, ಅದು ಮೆಡಿಕಲ್ ಕಾಲೇಜ್ ಥರ ಇರಲ್ಲ, ಅಲ್ಲಿ ಪೇಷಂಟ್ಸ್ ಇರಲ್ಲ, ಡಾಕ್ಟರ್ಸ್ ಇರಲ್ಲ, ಆಗ ಅನ್ಸುತ್ತೆ ಈ ಸೀಟೇ ಬೇಡ, ನಾನು ಲಾಂಗ್ ಟರ್ಮ್ಗೆ ಹೋಗ್ತೀನಿ, ಸರೆಂಡರ್ ಮಾಡೋಣ ಅಂತ ಅನ್ಸುತ್ತೆ.
ದೆನ್ ಯು ಕ್ಯಾನ್ ಕ್ಯಾನ್ಸಲ್ ದ ಸೀಟ್ ಅಟ್ KEA ಫಿಸಿಕಲಿನೇ ಹೋಗಬೇಕು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಬಿಫೋರ್ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್ ಫಾರ್ ದ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 2 ಕೊಟ್ಟಿದ್ರಿ, ಬಟ್ ಸೀಟ್ ಸರೆಂಡರ್ ಮಾಡಬೇಕು ಅನಿಸ್ತು. ಯಾವಾಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ಗಿಂತ ಮೊದಲು ನೀವು ಮಾಡಿದ್ರೆ ಜಸ್ಟ್ 5,000 ರೂಪಾಯಿ ಮಾತ್ರ ಡಿಡಕ್ಟ್ ಮಾಡ್ಕೋತಾರೆ ನೀವು ಕಟ್ಟಿರೋ ಫೀಸಲ್ಲಿ. ಉಳಿದಿದ್ದೆಲ್ಲ ರೀಫಂಡ್ ಮಾಡ್ತಾರೆ. ಈ ರೀಫಂಡು ಇಮ್ಮಿಡಿಯೇಟಾಗಿ ಬರೋದಿಲ್ಲ, ತುಂಬ ದಿನಗಳು ತಗೊಳುತ್ತೆ. ಕಂಪ್ಲೀಟ್ ಕೌನ್ಸಿಲಿಂಗ್ ಆದಮೇಲೆ ಮಾತ್ರ ಬರುತ್ತೆ. ಇನ್ ಕೇಸ್ ಇಫ್ ದ ಸರೆಂಡರ್ ದ ಸೀಟ್ ಆಫ್ಟರ್ ದ ಲಾಸ್ಟ್ ಡೇಟ್, ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಆಗೋಗುತ್ತೆ. ಅದಾದ್ಮೇಲೆ ನೀವೇನಾದರೂ ಸೀಟ್ ಸರೆಂಡರ್ ಮಾಡಿದ್ರೆ ಫುಲ್ ಅಮೌಂಟ್ ನೀವೇನು ಕಟ್ಟಿದ್ದೀರೋ ಅಷ್ಟನ್ನು ಮುಟ್ಗೋಲು ಹಾಕೋತಾರೆ. ಯಾಕೆಂದರೆ ಆಮೇಲೆ ನೀವು ಸೀಟ್ ಸರೆಂಡರ್ ಮಾಡಿದಾಗ ಅದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಹೋಗೋದಿಲ್ಲ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಚಾಯ್ಸ್ 3. ಚಾಯ್ಸ್ 3 ಕೊಡೋರು ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಆದರೂ ಒಂದಷ್ಟು ಜನ ಯಾವಾಗಲೂ ಇದ್ದೇ ಇರ್ತಾರೆ. ಚಾಯ್ಸ್ 3 ಅಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ನನಗೆ ಈ ಸೀಟ್ ಬೇಡ, ಈ ಸೀಟ್ ನನಗೆ ಇಷ್ಟ ಇಲ್ಲ, ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ಬಟ್ ನನಗೆ ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಇಷ್ಟ ಇದೆ ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ಸ್. ಎಲ್ಲ ಆಪ್ಷನ್ ಎಂಟ್ರಿನೂ ಉಳ್ಕೊಳ್ಳುತ್ತೆ, ಎಕ್ಸೆಪ್ಟ್ ನಿಮ್ಗೆ ಈಗ ಅಲಾಟ್ ಆಗಿ ನೀವು ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀರಲ್ಲ ಆ ಸೀಟ್ ಬಿಟ್ಟು ಇನ್ನೆಲ್ಲ ಕಾಣುತ್ತೆ, ಅದನ್ನೆಲ್ಲ ನೀವು ರೀಅರೇಂಜ್ ಮಾಡ್ಕೋಬೇಕು. ಬಟ್ ನೀವು ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಎಲಿಜಿಬಿಲಿಟಿ ಬೇಕು ಅಂದರೆ ಯು ನೀಡ್ ಟು ಪೇ ದ ಕಾಷನ್ ಡೆಪಾಸಿಟ್. ಕಾಷನ್ ಡೆಪಾಸಿಟ್ ಕೊಡಲೇಬೇಕು, ಅದರ್ವೈಸ್ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಇಂಪ್ಲಿಕೇಶನ್ ಏನು? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್ಸ್. ಇರೋ ಸೀಟ್ನ ರಿಜೆಕ್ಟ್ ಮಾಡಿಬಿಡ್ತೀರಾ ಬೇಡ ಅಂತ, ಅದು ಸೆಕೆಂಡ್ ರೌಂಡಲ್ಲಿ ಬೇರೆಯವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಫ್ರೆಶ್ ಆಗಿ ಬೇರೆ ಸೀಟ್ ಅಲಾಟ್ ಆದರೂ ಆಗ್ಬೋದು, ಆಗದೇನೆ ಇರ್ಬೋದು. ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಕಾಷನ್ ಡಿಪಾಸಿಟ್. ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದರೆ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ವಿಲ್ ಬಿ ಶೋನ್ ಫಾರ್ ರೀಆರ್ಡರಿಂಗ್. ಮೊದಲು ಅಲಾಟ್ ಆಗಿರೋ ಸೀಟ್ ಕಾಣಲ್ಲ ನಿಮಗೆ, ಉಳಿದಿದ್ದೆಲ್ಲ ರೀಅರೇಂಜ್ ಮಾಡ್ಕೋಬೋದು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಗಿವ್ ಓನ್ಲಿ ಸಚ್ ಆಪ್ಷನ್ಸ್ ಇಫ್ ದ ಸೀಟ್ ಈಸ್ ಅಲಾಟೆಡ್. ದೇ ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದ selected college in the second round seat allotment without giving any reasons or excuses, failing which the caution deposit will be forfeited. ನೀವು ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜಲ್ಲಿ ಉಳಿಸ್ಕೋಬೇಕು ನಿಮ್ಮ ಆಪ್ಷನ್ ಎಂಟ್ರಿ ಅಂದರೆ ನಿಮ್ಗೆ ಯಾವುದೇ ಕಾಲೇಜ್ ಸಿಕ್ಕರೋ ನೀವು ಎಂಟ್ರಿ ಮಾಡಿರೋದ್ರಲ್ಲಿ ಹೋಗಿ ನೀವು ಜಾಯಿನ್ ಆಗಲೇಬೇಕು. ಅಕಸ್ಮಾತ್ ಜಾಯಿನ್ ಆಗಲಿಲ್ಲ ಅಂದರೆ ನಿಮ್ಮ ಕಾಷನ್ ಡೆಪಾಸಿಟು ಮುಟ್ಟುಗೋಲು ಹಾಕೋತಾರೆ. ಇನ್ನೊಂದು ನೋಟ್ ಇದೆ ನೋಡಿ, ಇಂಪಾರ್ಟೆಂಟ್ ಇದು, ಎಲ್ರಿಗೂ ನೋಟ್ಸು ತುಂಬ ಇಂಪಾರ್ಟೆಂಟ್. Chances of getting the seat is subject to availability of seats, as the other candidates next to a rank might have entered those options and seats would be allotted to them in the first round based on the merit. ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿರುತ್ತೆ, ಬಟ್ ಅವ್ರು ಫಸ್ಟ್ ರೌಂಡಲ್ಲೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ. ಸೊ ಚಾಯ್ಸ್ 2 ಕೊಟ್ಟಿರ್ಬೋದು, ಇಲ್ಲ ಅಂದರೆ ಅಡ್ಮಿಟು ಆಗಿರ್ಬೋದು. ನೀವು ಚಾಯ್ಸ್ 3 ಕೊಟ್ಟು ಇರೋ ಸೀಟ್ನು ಬಿಟ್ಬಿಟ್ಟಿರ್ತೀರಾ. ನೆಕ್ಸ್ಟ್ ಏನು ಅನ್ಕೋತೀರಾ, ಯಾವುದೋ ಒಂದು ಕಾಲೇಜ್ ಕಟ್ ಆಫು ನಿಮ್ಮ ರ್ಯಾಂಕಿಂದ ಕೆಟ್ಟದಾಗಿದೆ, ಸೊ ಆ ಕಾಲೇಜ್ ಸಿಗ್ಬೋದು ಅಂದ್ಕೊಂಡಿರ್ತೀರ. ಬಟ್ ಅಲ್ಲೆಲ್ಲ ಸ್ಟೂಡೆಂಟ್ಸು ಅಡ್ಮಿಟ್ ಆಗಿಬಿಟ್ಟಿರ್ತಾರೆ, ಇಲ್ಲ ಚಾಯ್ಸ್ 2 ಕೊಟ್ಟಿರ್ತಾರೆ. ಹಾಗಾಗಿ ನಿಮಗೆ ಅದೇ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾಯ್ಸ್ 4 ಅಂದರೆ ನನಗೆ ಕೌನ್ಸಿಲಿಂಗೇ ಬೇಡ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬೇರೆ ಏನೋ ನನ್ನ ಅರೇಂಜ್ಮೆಂಟ್ಸ್ ನಾನು ಮಾಡ್ಕೊಂಡಿದ್ದೀನಿ, ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ, ಡೆಂಟಲಲ್ಲಿ ನಾನೇನೋ ಮ್ಯಾನೇಜ್ಮೆಂಟ್ ಕೊಡೋದಲ್ಲಿ ಹೋಗ್ತೀನಿ, ಇಲ್ಲ ಬೇರೆ ಏನೋ, ನಾನು ಐ ವಿಲ್ ಕ್ವಿಟ್ KEA ಕೌನ್ಸಿಲಿಂಗ್ ಈ ವರ್ಷಕ್ಕೆ ಅಂತ. ನೀವು ಕ್ವಿಟ್ ಆಗಬೇಕು ಅಂದರೆ ಅಫಿಷಿಯಲಿನೇ ಕ್ವಿಟ್ ಆಗಿ, ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಡೋದಲ್ಲ. ಚಾಯ್ಸ್ 4 ಕೊಡಿ, ಯು ಆರ್ ಕ್ವಿಟ್ಟಿಂಗ್. ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಆಫ್ ದ ಅಬೌವ್ 4 ಚಾಯ್ಸಸ್. ಯಾವುದೂ ನೀವು ಚಾಯ್ಸ್ ಕೊಡಲಿಲ್ಲ ಅಂದ್ಕೊಳ್ಳಿ, ತುಂಬ ಜನ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ನನಗೆ ನೋಡೋದಕ್ಕೆ ಹೋಗೋದಿಲ್ಲ, ಲಾಂಗ್ ಟರ್ಮ್ ಹೊಟ್ಟೋಗಿರ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ. ಆ ಥರ ಮಾಡಬೇಡಿ. ಅಟ್ಲೀಸ್ಟ್ ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗಿ. ಚಾಯ್ಸ್ 4 ಕೊಟ್ಟು ನೀವು ಹೊರಗಡೆ ಹೋಗಿಲ್ಲ ಅಂದ್ಕೊಳ್ಳಿ, ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ಆ್ಯಂಡ್ ಟೈಮ್, then the seat allotted to such candidate stands cancelled automatically without any further notice in this regard, and he or she will not be allowed to participate in further rounds. ಮುಂದಿನ ಯಾವುದೇ ಸುತ್ತಿನಲ್ಲಿ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಕೆಲವು ಜನಕ್ಕೆ ಯಾವುದೂ ಸೀಟ್ ಅಲಾಟ್ ಆಗಿರಲ್ಲ ಅಂದ್ಕೊಳ್ಳಿ ಫಸ್ಟ್ ರೌಂಡಲ್ಲಿ, they need not exercise any choice. Already entered options will be made available for reordering only for next round. ಆಲ್ರೆಡಿ ನೀವೇನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅದೆಲ್ಲ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ. Then candidate has to pay the caution deposit to become eligible to participate in the second round. ನಿಮ್ಗೆ ಯಾವುದೋ ಸೀಟ್ ಅಲಾಟ್ ಆಗಿಲ್ಲ, ಬಟ್ ಕಾಷನ್ ಡೆಪಾಸಿಟ್ ನೀವು ಕೊಡಲೇಬೇಕು ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ಗೆ. ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸು ಕ್ವಶನ್ಸ್ ಕೇಳ್ತಿದ್ರು, ನನಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ, ಬಟ್ ನಾನು ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಅಲಾಟ್ ಆಗಿಲ್ಲ, ನಾನು ಕಟ್ಟಬೇಕಂತ. ಹೌದು, ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅವರೆಲ್ಲರೂ ಕಾಷನ್ ಡೆಪಾಸಿಟ್ ಕಟ್ಟಲೇಬೇಕು. ಇನ್ನೊಂದು ಕ್ವಶನ್ ಬರುತ್ತೆ, ಡೆಂಟಲ್ ಅವ್ರು ಕಟ್ಟಬೇಕಾ ಅಂತ. ಡೆಂಟಲ್ ಸೆಕೆಂಡ್ ರೌಂಡ್ಗೆ ಬೇಕಾಗಿಲ್ಲ, ಬಟ್ ಮೆಡಿಕಲ್ ಸೆಕೆಂಡ್ ರೌಂಡ್ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೆ ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಡೆಂಟಲ್ ಫಸ್ಟ್ ರೌಂಡ್ ಟು ಡೆಂಟಲ್ ಸೆಕೆಂಡ್ ರೌಂಡ್ ನೀವು ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ. ನೀವು ಮೆಡಿಕಲ್
MBBS ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಎಲಿಜಿಬಿಲಿಟಿ ಬೇಕು ಅಂದರೆ ಖಂಡಿತ ನೀವು ಕಾಷನ್ ಡೆಪಾಸಿಟ್ ಕಟ್ಟಲೇಬೇಕು. ಎಷ್ಟಪ್ಪ ಕಾಷನ್ ಡೆಪಾಸಿಟ್ ಅಂದರೆ 1,00,000 ರೂಪಾಯಿಗಳು. ಈ 1,00,000 ರೂಪಾಯಿ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ನಿಮಗೆ ರೀಫಂಡ್ ಮಾಡ್ತಾರೆ. ಒನ್ಸ್ ಅಗೇನ್ ಇಮಿಡಿಯೇಟ್ ಆಗಲ್ಲ, 3-4 ತಿಂಗಳಾದಮೇಲೆ ಬರುತ್ತೆ ದುಡ್ಡು. ಇಲ್ಲ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಉಳಿದಿರೋ ದುಡ್ಡು ಇದರಲ್ಲಿ ಆ ಗೌರ್ಮೆಂಟ್ ಫೀಸ್ ಮುರ್ಕೊಂಡು ಉಳಿದಿರೋ ದುಡ್ಡು ವಾಪಸ್ ಕೊಡ್ತಾರೆ. ಇಲ್ಲ ಪ್ರೈವೇಟ್ ಕೋಟಾ ಸಿಕ್ತು ಅಂದರೆ ಡಿಫ್ರೆನ್ಸ್ ಅಮೌಂಟ್ ನೀವು ಕಟ್ಟಬೇಕಾಗತ್ತೆ. ಗೌರ್ಮೆಂಟ್ ಸೀಟ್ ಅಟ್ ಪ್ರೈವೇಟ್ ಕಾಲೇಜ್ ಸಿಕ್ಕರೂ ಡಿಫ್ರೆನ್ಸ್ ಅಮೌಂಟ್ ಕಟ್ಟಬೇಕಾಗತ್ತೆ. ಯಾರಪ್ಪ ಕಟ್ಟಬೇಕು ಅಂದರೆ ಎಲ್ಲ ಕ್ಯಾಟಗರಿಯವರು, ಇದರಲ್ಲಿ ಯಾವುದನ್ನು ರಿಸರ್ವೇಷನ್ ಅದು ಇದು ಇಲ್ಲ, ಎಲ್ಲರೂ ಕಟ್ಟಲೇಬೇಕು. ಆಮೇಲೆ ಎಲ್ಲ ಆನ್ಲೈನಲ್ಲೇ ದುಡ್ಡು ಕಟ್ಟಬೇಕು, ನೋ DDs. ಯಾರು ಕಟ್ಟೋಷ್ಟಿಲ್ಲ ಅಂದರೆ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ದ ಫಸ್ಟ್ ರೌಂಡ್ ಹೂ ಹ್ಯಾವ್ ಪೇಡ್ ದ ಫೀಸ್ ನೀಡ್ ನಾಟ್ ಪೇ ದ ಕಾಷನ್ ಡೆಪಾಸಿಟ್. ಚಾಯ್ಸ್ 2 ಕೊಟ್ಟಿರೋರು ಆಲ್ರೆಡಿ ಫೀಸ್ ಕಟ್ಟಿರ್ತೀರಾ, ಹಾಗಾಗಿ ಕಾಷನ್ ಡೆಪಾಸಿಟ್ ಕೊಡೋ ಅಗತ್ಯ ಇಲ್ಲ. If a candidate gets a medical seat, the caution deposit paid by the candidate will be adjusted towards the fees. ನಿಮ್ಗೆ ಸೀಟ್ ಸಿಕ್ಕರೆ ಅಡ್ಜಸ್ಟ್ ಮಾಡ್ಕೋತಾರೆ, ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತಾರೆ. The fee paid at KEA for other courses, ಇಂಜಿನಿಯರಿಂಗ್ ಕಟ್ಟಿರ್ತೀರಾ, ಫಾರ್ಮಸಿ ಕಟ್ಟಿರ್ತೀರಾ, ಬೇರೆ ಯಾವುದಕ್ಕೂ ಕಟ್ಟಿರ್ತೀರಾ, ಅದನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ. ಕಾಷನ್ ಡೆಪಾಸಿಟ್ ಅಂತ ಸಪ್ರೇಟಾಗಿ 1,00,000 ಕಟ್ಟಲೇಬೇಕು. If a candidate gets the medical seat in the second round and fails to pay the balance fees, ನೀವೇನು ಮಾಡ್ತಿರ್ತೀರಾ, 13 ಲಕ್ಷದ್ದು ಇಲ್ಲ 22 ಲಕ್ಷದ್ದು ಸೀಟು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿರ್ತೀರಾ, ಸಿಕ್ಬಿಡುತ್ತೆ ಸೆಕೆಂಡ್ ರೌಂಡಲ್ಲಿ. 1,00,000 ಆಲ್ರೆಡಿ ಕಟ್ಟಿದ್ದೀರಾ ಕಾಷನ್ ಡೆಪಾಸಿಟು. ಇನ್ನು ಉಳಿದಿರೋ 21 ಲಕ್ಷ ಕಟ್ಟೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ನೀವು ಕಟ್ಟಲಿಲ್ಲ ಅಂದಾಗ ಇರೋ ಈ 1,00,000 ಹೊರಟೋಗುತ್ತೆ. ಕಾಷನ್ ಡೆಪಾಸಿಟ್ ಪೇಡ್ ಬೈ ದ ಕ್ಯಾಂಡಿಡೇಟ್ ವಿಲ್ ಬಿ forfeited and the candidate has to pay the complete first year fee to the KEA as per the rules. ಈ 1,00,000 ಹೋಯಿತು, ನೆಕ್ಸ್ಟ್ 21 ಲಕ್ಷನೂ ನೀವು ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನೀಟ್ ಕೌನ್ಸಿಲಿಂಗ್ಗೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. ಬಿ ಸೀರಿಯಸ್, ಅದಕ್ಕೆ ಹೇಳಿದ್ದು ರಿವೈಸ್ ಮಾಡಿ. ನಿಮ್ಗೆ ಗೊತ್ತು ಈ ವಿಷಯಗಳೆಲ್ಲ, ಬಟ್ ಮತ್ತೆ ರಿವೈಸ್ ಮಾಡಿ. ಎಲ್ಲ ವಿಷಯ ಗೊತ್ತಿರಬೇಕು, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆನ್ಲೈನ್ ಕೌನ್ಸಿಲಿಂಗ್ ಅಂದ್ಬಿಟ್ಟು ಎಲ್ಲ ಆನ್ಲೈನಲ್ಲಿ ಮಾಡಿಬಿಟ್ಟು ಆರಾಮಾಗಿ ಮನೆಯಲ್ಲಿ ಕೂತ್ಕೋಬೇಡಿ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಕೌನ್ಸಿಲಿಂಗ್. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.